Nagaya, a farmer of Malili village who is also a card holder of a NREGA scheme, criticizes it through his experience. ಪಂಚಾಯತಿ ವೈಜು ಅದನ್ನ ಇದು ಚಾಲನ್ನು ಮಣ್ಣು ಇದು ಮೇಳ ಕೊಚ್ಚಿ ಮತ್ತೆ ಗ್ರಾಮದಲ್ಲಿ ಸುತ್ತಮುತ್ತ ಮೇಳ ಏನಾದ್ರು ಕೊಚ್ಚಿ ಯಾವ್ದಾದ್ರು ಜಮೀನಿಗೆ ದಾರಿ ಇಲ್ಲ ಅಂದ್ರೆ ಅದನ್ನ ಕೊಚ್ಚಿ ಈ ತರ ವೇಸ್ಟ್ ಮಾಡ್ತದೆ ಸರ್ಕಾರ. ಈಗ ಒಂದ್ಸಲಿ ದಾರಿ ಓಣಿ ಇದು ಮಾಡಿದ್ರೆ ಅದ್ರಲ್ಲೇ ಪುನಃ ಗುತ್ತಿ ಬರ್ತದೆ, ಪುನಃ ಅದನ್ನೇ ಮಾಡೋದು ಜನ ದುಡ್ಡುಗಳಿಗೆ ಅದನ್ನೇ ಮಾಡೋದು, ಪುನಃ ಅದನ್ನೇ ಮಣ್ಣೆಲ್ಲ ಗೋಡಿಸೋದು, ಪುನಃ ಕ್ಲೀನ್ ಮಾಡಿಸೋದು. ಈ ತರ ಬಳಕೆ ಆಗ್ತದೆ. ಈಗ ಎಷ್ಟೋ ಜನ ತೀರಾ ಬಣ್ಣ ಇಲ್ಲ ಸರ್, ತೀರಾ ಬಡತನದಲ್ಲೂ ಬರುತ್ತಾರೆ. ಆದ ಹಣನ ಈಗ ಕೆಲವರು ಮನೆಯಲ್ಲಿದ್ದಾರೆ ಆ ಹಣನ ಬಳಸಿ ಮನೆ ಕಟ್ಕೊಡೋದು, ಅವ್ರಿಗೊಂದು ಭೂಮಿ. ಈಗ ಕೆಲವ್ರಿಗೆ ಭೂಮಿ ಇದ್ರೆ ದುಡಿತಾರೆ, ಎಷ್ಟೋ ಜನ ಭೂಮಿ ಇಲ್ಲಿದ್ದಾರೆ ಅಂತೆಲ್ಲ ಸೌಲಭ್ಯ. ಈಗ ನಿಮ್ಗೆ ಭೂಮಿ ಅಪ್ಪ ಇಷ್ಟು ಸರ್ಕಾರದಿಂದ ನಿಮ್ಗೆ ತಗೊಡ್ತೀವಿ, ಇದು ನಿಮ್ಗೆ ಮಾಡ್ಕಾಯ ನೀನು ಎಲ್ಲೂ ಹೋಗ್ಬೇಡ ನೀನು. ಆಗ ಬೆಂಗಳೂರು ಮೈಸೂರು ಅಲ್ಲೆಲ್ಲ ವಲಸೆ ಹೋಯ್ತಲ್ಲ ಸರ್, ಎಲ್ಲ ಒಬ್ಬ ಮೀಡಿಯೇಟ್ರು ಒಂದೊಂದು ಪಂಚಾಯತಿಲಿ ಒಬ್ರು ಇಬ್ರು 3 ಜನ ಇರ್ತಾರೆ, ಅವ್ರು ಮಾಡಿಸಿರ್ತಾರೆ. ಜಾಬ್ ಕಾರ್ಡ್ ಎಲ್ಲ ಪತ್ರ ತಗೊಂಡು ಆದ ಜಾಬ್ ಕಾರ್ಡ್ ಈಗ 5 ದಿನ ಕೆಲಸ ಮಾಡಿಲ್ಲ, 10 ದಿನ ಮಾಡಿ ಎಲ್ಲನೂ ಆಗ್ತದೆ. ಹಾಕ್ಬಿಟ್ಟು ಅದನ್ನ ಡ್ರಾ ಮಾಡಿಸ್ತಾರೆ, ಡ್ರಾ ಮಾಡಿಸ್ಬಿಟ್ಟು ಎಲ್ಲ ಕೊಡ್ತಾರೆ. 4 ದಿನ ಕೆಲಸ ಕೊಟ್ಮೇಲೆ 8 ದಿನ ದುಡ್ಡು ಹಾಕ್ತಾನೆ. ನನಗೇನಾಯ್ತದ 4 ದಿನ ಕೆಲಸ ಮಾಡೋದು 8 ದಿನ ದುಡ್ಡು ನಮ್ಗೆ ಸಿಗ್ತದೆ. ಹೋಗ ಏನಾರು ತಗೊಳ್ಳಿ. ಈಗ 4 ಜನಕ್ಕೆ ದುಡ್ಡು ಹಾಕ್ತಾರೆ ಅಂತಂದ್ರಲ್ಲ, ಅವ್ರು ಕೆಲಸನೇ ಮಾಡಿರಲ್ಲ, ಅವ್ರಿಗೆ ಹೆಂಗ್ ದುಡ್ಡು ಹಾಕ್ತಾರೆ ಸರ್? ಅವ್ರು ದುಡ್ಡು ಹಾಕಿ ಮತ್ತೆ ಆ ದುಡ್ಡು ಎಲ್ಲಿ ಹೋಗುತ್ತೆ? ಡ್ರಾ ಮಾಡ್ತಾರೆ. ಯಾರು ಡ್ರಾ ಮಾಡೋದು? ಯಾರು? ನಾನೇ ಕೆಲಸ ಮಾಡಿ ಅಂತ ಹೇಳ್ತೇನೆ. ಅವ್ನು ಸುಮ್ಮನೆ ಕೆಲಸ ಕೆಲಸ ಮಾಡದಲ್ಲೇ ದುಡ್ಡು ತಗೊಂಡ್ಬಿಡ್ತಾನ. ತೆಗಿತಾರೆ ಸ್ವಲ್ಪ. ನಾನು ಹಣ ಹಾಕ್ತಾರಲ್ಲ, ಹಾಕ್ಸಲ್ಲ, ಎಂ ಬಿ ಬರೀತಾರಲ್ಲ, ಎಂ ಬಿ ಬರೆಯಾಗ ಈಗ ನಿಮ್ಮ ಹೆಸರು, ನನ್ನ ಹೆಸರು, ಎಲ್ಲ ಹೆಸರು ಬರೀತಾರೆ. ಅದರಿಂದ ಪಂಚಾಯತ್ಗೆ ಅನುಕೂಲ ಆಗುತ್ತೆ. ಪಂಚಾಯತ್ಗೆ ಅವ್ರಿಗೂ ಸ್ವಲ್ಪ ಸಿಗ್ತದೆ. ಅಂದ್ರೆ ಇವರು ಡ್ರಾ ಮಾಡ್ಕೊಂಡು ಅವ್ರಿಗೆ ಕೊಡ್ತಾರೆ. ಈಗ ಅದ್ರಲ್ಲಿ ಎಷ್ಟೆಲ್ಲ ಈಗ ಏನು ತೀರ ಉತ್ತರ ಮಾಡ್ಬೋದು ಸರ್. ದುಡ್ಡು ಈಗ ಮನೆ ಇಲ್ಲ, ಆ ಏನಾದ್ರು ದುಡ್ಡೇ ಕಟ್ಬಿಡ ಅವೆಲ್ಲ ಮಾಡ್ಕೋಬೋದು. ಈಗ ಅವ್ರಿಗೇನೋ ಭೂಮಿ ಉಳ್ತಿದೆ ಅಂದ್ರೆ ಅವ್ರಿಗೊಂದು ಗಿಡಕ್ಕೆ ಜಮೀನು ತಗೊಳ್ಳಿ ಆಗಲಿ, ಅದರಲ್ಲಿ ಮಾಡ್ಕೊತಾನೆ ಅಂತೇಳಿ ಹೇಳ್ಬೋದು. ಅದೇನಿಲ್ಲ, ಬರೀ ಒಂದು ಓಣಿ ಅಲ್ಲಿ 1 ಲಕ್ಷ ಖರ್ಚು ಮಾಡ್ತಾನೆ, ಮನೆ ಕೊಚ್ತಾನೆ, ಡ್ರೈನೇಜ್ ಮಾಡ್ತಾನೆ. SIRD Director P. Shiva Shankar explains the reason behind the failure of NREGA scheme. The NREGA has also undergone a lot of problems. Of course, there are administrative problems also, because we created a right to the people without creating the necessary administrative structure to take on the scheme of that nature. At once, a 40,000 crore scheme came into the rural area. We did not have the administrative structures to take up that scheme. So, due to this malfunctioning, it underwent a lot of things, and ultimately NREGA is the most abused program in the maybe in the history of India itself. And in Karnataka particularly, because we have brought it on the Panchayat Raj system.